ಅತ್ತೆ, ಈ ಥರದ ಜಾತಕದ ಹುಡುಗಿ ಬೇಕು ಅಂತ ಬ್ರೋಕರ್ ಹತ್ರ ಹೇಳಿದಾಗ ಅವ್ರು ಆ ಥರದ್ದು ಸಿಗೋದು ತುಂಬ ಅಪರೂಪ ಅಂತ ಹೇಳಿಬಿಟ್ರು. ಒಂದು ಕ್ಷಣಕ್ಕೆ ಎಲ್ಲಿ ಸಿಗೋದೇ ಇಲ್ವೇನೋ ಅಂತ ಹೆದರಿದೆ. ಆದರೆ ಜಾತಕ ಕಳಿಸಿದ್ದಾರೆ ಅಂದರೆ ಏನೋ ಸಮಾಧಾನ. ಹೌದು ಮಿಥಿಲಾ, ಯಾವುದೋ ಜಾತಕ ಅಂತ ಅನ್ನಿಸ್ತಿದೆ. ಇದ್ರ ಮೇಲೆ ರಾಜಲಕ್ಷ್ಮಿ ಯೋಗ ಅಂತಲೂ ಬರೆದಿದೆ. ಹೌದಾ ಅತ್ತೆ? ಹುಡುಗಿ ಸ್ಟೇಟಸ್ ಮತ್ತು ಎಜುಕೇಷನ್ ಬಗ್ಗೆ ನೋಡಿ ಅತ್ತೆ, ರಾಜಕೀಯ ಹಿನ್ನೆಲೆ ಇಲ್ಲ ತಾನೆ? ಇಲ್ಲ ಮಿಥಿಲಾ, ಅಪ್ಪ ಬಿಸ್ನೆಸ್ ಮ್ಯಾನ್ ಅಂತೆ. ಅವ್ರಿಗೆ ಸೌದಿನಲ್ಲಿ ದುಬೈನಲ್ಲಿ ಬಿಸ್ನೆಸ್ ಇದೆಯಂತೆ. ಅಮ್ಮ ಕೂಡ ಅವ್ರ ಕಂಪ್ನಿನಲ್ಲೇ ಬೋರ್ಡ್ ಮೆಂಬರ್. ಹುಡುಗಿ ಫಾರಿನ್ನಲ್ಲೇ ಹೋಗಿದ್ದಾಳೆ. ಹೌದಾ? ಹಾಗಾದರೆ ನಮ್ಮ ವಿರಾಜ್ಗೆ ಕರೆಕ್ಟು ಮ್ಯಾಚ್ ಆಗ್ತಾಳೆ. ಹೆಸರೇನಿದೆ ಅತ್ತೆ? ನೋಡೋಕೆ ಚೆನ್ನಾಗಿದ್ದಾಳ? ಯಾಕತ್ತೆ, ಏನಾಯ್ತು? ಒಂದು ನಿಮಿಷ, ಫೋಟೋ ನೋಡ್ತೇನೆ. ಯಾಕತ್ತೆ, ಹುಡುಗಿ ನಿಮಗೆ ಪರಿಚಯ ಇರೋಳ? ನಿನಗೂ ಪರಿಚಯ ಇದ್ದಾಳೆ ಮಿಥಿಲಾ, ನೀನೇ ನೋಡು. ಅಣ್ಣ, ಏನೇನೋ ಮಾತಾಡ್ಬೇಡ. ಅಕ್ಕ, ಗಿಫ್ಟ್ ಕಳ್ಸಿರೋದು ಯಾರು? ಅದು ವಿಕ್ಕಿ. ವಿಕ್ಕಿನಾ? ಅದೇ ಅನ್ಕೊಂಡೆ. ಅವನು ಬರ್ತಾ ಬರ್ತಾ ಅತಿ ಆಗ್ತಾ ಇದೆ. ಮನೆಗೆ ಬಂದಿರೋ ಲಕ್ಕಿ ಡ್ರಾನ ಬೇರೆಯವ್ರಿಗೆ ದಾನ ಮಾಡ್ದ. ಇನ್ನೊಂದು ದಿನ ಬಂದು ನೆಲ್ಲಿ ರಿಪೇರಿ ಮಾಡ್ದ. ಕಾಲೇಜಿಗೆ ಬಂದು ಡ್ಯಾನ್ಸ್ ನೋಡಕ್ ನಿಂತಿದ್ದ. ಇವಾಗ ನೋಡಿದ್ರೆ ಹೂವಿನ ಗಿಡ ಕಳ್ಸಿದ್ದಾನೆ. ಎಷ್ಟು ಧೈರ್ಯ ಇರ್ಬೇಕು ಅವನ್ಗೆ? ಇಲ್ಲ ರೀ, ವಿಕ್ಕಿ ತುಂಬಾ ಒಳ್ಳೆಯವರು. ನೀನ್ ಸುಮ್ಮನೆ ಇರು ಪುಷ್ಪ. ನಿನ್ಗೆ ಎಲ್ಲರೂ ಒಳ್ಳೆಯವ್ರ ತರನೇ ಕಾಣ್ತಾರೆ. ನಿನಗೆ ಯಾಕೆಲ್ಲ ಕೆಟ್ಟವರಾಗೆ ಕಾಣ್ತಾರೆ? ವಿಕ್ಕಿ ಬಗ್ಗೆ ನಮ್ಮೆಲ್ರಿಗೂ ಒಳ್ಳೆ ಅಭಿಪ್ರಾಯನೇ ಇದೆ. ನೀನು ನಿನ್ನ ದೃಷ್ಟಿಕೋನನ ಬದಲಾಯಿಸ್ಕೋ, ನಮ್ಗೆಳಾಗ ಬರಬೇಡ. ಓಹೋ, ಒಂದು ಹುಡುಗಿಗೆ ಮನೆ ಗಿಫ್ಟ್ ಕಳ್ಸೋನು ಒಳ್ಳೆಯವನಾ? ತಲೆಯಲ್ಲಿ ಲದ್ದಿಟ್ಕೊಂಡು ಮಾತಾಡ್ಬೇಡ. ಸಂಸ್ಕಾರ ಬಿಟ್ಟವ್ರೆ ಈ ತರ ಮಾಡೋದು. ವಿಶ್ವ, ವಿಕ್ಕಿ ಅಂತ ಹುಡುಗ ಅಲ್ಲ. ಅಮ್ಮ, ನೀನು ಆ ಹುಡುಗನ್ ಸಪೋರ್ಟ್ ಮಾಡ್ತಿದ್ಯಾ? ಆ ಹುಡುಗ ಈ ಹುಡುಗ ಅಲ್ಲ. ಆ ಹುಡುಗನ್ಗೆ ಒಂದು ಹೆಸರಿದೆ, ವಿಕ್ಕಿ ಅಂತ. ಅವನು ಯಾರೋ ಬೇರೆಯವನಲ್ಲ ಕಣೋ, ನಮ್ಮನೆ ಹುಡುಗನ ತರ. ಅವತ್ತು ನಾವು ಕಷ್ಟದಲ್ಲಿದ್ದಾಗ ದೇವ್ರ ಹಾಗೆ ಬಂದು ನಮ್ಗೆಲ್ಲ ಎಷ್ಟು ಸಹಾಯ ಮಾಡ್ದ. ಏಕೆ ಮರ್ತೋಯ್ತಾ? ಏನ್ ಹೇಳ್ತಿದ್ಯಮ್ಮ? ಏನ್ ಹೇಳ್ಬೇಕೋ ಅದನ್ನೇ ಹೇಳ್ತಾ ಇದ್ದೀನಿ. ವಿಕ್ಕಿ ತುಂಬಾ ಒಳ್ಳೆ ಹುಡುಗ ಕಣೋ. ಅವನು ಈ ಹೂವಿನ ಗಿಡ ಕೊಟ್ಟಿದ್ದಾನೆ ಅಂದ್ರೆ ಒಳ್ಳೆ ಉದ್ದೇಶದಿಂದಾನೇ ಕೊಟ್ಟಿರ್ತಾನೆ ಅಲ್ವೇ ನಿಮ್ಮಲ್ಲಿ? ಹೌದಮ್ಮ, ನಮ್ಮ ಸ್ನೇಹನೂ ಆ ಗಿಡದ ತರ ಹಸ್ರಾಗಿರ್ಲಿ ಅಂತ ಕೊಟ್ಟಿದ್ದಾರೆ. ನೋಡಿದ್ಯಾ ಎಂಥ ಒಂದು ಒಳ್ಳೆ ಆಲೋಚನೆಯಲ್ಲಿ ಕೊಟ್ಟಿದ್ದಾನ ಹುಡುಗ. ನೀನ್ ಅದಕ್ಕೆ ಕೆಟ್ಟ ಯೋಚನೆ ಅನ್ನೋ ಗೊಬ್ಬರ ಹಾಕಿ ಹಾಳು ಮಾಡ್ಬೇಡ. ಅಕ್ಕ, ಅವನೇನೋ ಹೂವಿನ ಗಿಡ ಕೊಟ್ಟಿದ್ದಾನೆ, ನೀನೇನು ಕೊಡ್ತೀಯಾ? ದತ್ತು, ನೀನೇನು ಗಿಫ್ಟ್ ಕೊಡೋಬೇಕಾಗಿಲ್ಲ. ಗಿಫ್ಟ್ ತಗೊಂಡಿರೋದೇ ಹೆಚ್ಚಾಯ್ತು. ಏನೋ ಹೆಚ್ಚಾಯ್ತು, ಕಡಿಮೆನೇ ಆಯ್ತು. ಮಲ್ಲಿ, ವಿಕ್ಕಿಗೆ ಬಿಡುವಾದಾಗ ಮನೆಗೆ ಊಟಕ್ಕೆ ಬರಕ್ಕೆ ಹೇಳು. ಪಾಪ ಹುಡುಗ, ಅವನು ತೋರಿಸ್ತಾ ಇರೋ ಪ್ರೀತಿಗೆ ನಾವು ಇಷ್ಟಾದ್ರೂ ಮಾಡದೇ ಇದ್ರೆ ಹೇಗೆ? ಒಂದೊಳ್ಳೆ ಅಡುಗೆ ಮಾಡಿ ಬಡ್ಸೋಣ ಅಲ್ವೇನೆ? ಹ್ಞೂ ಅತ್ತೆ. ಹಾ, ಅಲ್ಲಮ್ಮ, ಆ ವಿಕ್ಕಿನ ಮನೆ ಕರೆದು ಊಟ ಹಾಕೋದಾ? ಅದೆಲ್ಲ ಯಾಕೆ? ಏರಿ ಸುಮ್ಮನೆ ಇರೋ. ನೀನ್ ಬರೀ ನಿನ್ ತಂಗಿಗೆ ಅಣ್ಣನಾಗಿ ಯೋಚನೆ ಮಾಡಬೇಡ. ಆ ವಿಕ್ಕಿ ಗುಣನೂ ನೋಡು, ಆಗ ನಿನ್ಗೆ ಅರ್ಥ ಆಗುತ್ತೆ. ಹೌದು ರೀ,
ವಿಕ್ಕಿ ಮೊನ್ನೆ ದೇವಸ್ಥಾನದಲ್ಲೂ ಸಿಕ್ಕಿದ್ರು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟೇ ಒಳ್ಳೆ ಮನ್ಸಿರೋ ಹುಡುಗ. ಕೇಳಿಸ್ಕೋಣ, ನೀನೊಬ್ನೇ ವಿಕ್ಕಿಗೆ ಬೈಕೊಳ್ಳೋನು, ನಾವೆಲ್ಲ ಒಂದೇ ಪಾರ್ಟಿ. ಏ ವಿಶ್ವ, ಒಂದ್ಸಲ ವಿಕ್ಕಿ ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡು. ಆಗ ಅವನ ಬಗ್ಗೆ ನಿನಗಿರೋ ಅಭಿಪ್ರಾಯ ಬದಲಾಗತ್ತೆ. ಮಲಿ, ವಿಕ್ಕಿಗೆ ಬಿಡುವಿದ್ದಾಗ ಬರಕ್ ಹೇಳು. ಅಮ್ಮ ಕರೆದ್ರು ಅಂತಾನೆ ಹೇಳು. ಸರಿ ಅಮ್ಮ, ನಾನು ಹೇಳ್ತೀನಿ. ಬರಲಿ ಬರಲಿ, ಅವನ ಅಸಲಿ ಮುಖ ಏನು ಅಂತ ನಾನು ನೋಡ್ತೀನಿ. ಅತ್ತೆ, ನಾನು ನೋಡ್ತಾ ಇರೋದು ನಿಜನಾ? ರಾಜಲಕ್ಷ್ಮಿ ಯೋಗ ಇರೋ ಹುಡುಗಿ? ಹೌದು ಮಿಥಿಲಾ, ರಮ್ಯಾನೇ ಆ ಯೋಗ ಇರೋ ಹುಡುಗಿ. ಇಲ್ಲ ಇಲ್ಲ, ನಾನು ಬ್ರೋಕರ್ ಹತ್ರ ಒಂದ್ಸತಿ ಮಾತಾಡ್ತೀನಿ. ಮಿಥಿಲಾ, ವಿರಾಜ್ ಖಡಾಖಂಡಿತವಾಗಿ ರಮ್ಯಾ ಬೇಡ ಅಂತ ಹೇಳಿದ್ದಾನೆ. ಆದರೆ ಈ ರೀತಿ ಪದೇ ಪದೇ ಪ್ರಪೋಸಲ್ ಇಟ್ಕೊಂಡು ತಿರುಗಾಡೋದು ಸರಿಯಲ್ಲ. ನನಗೂ ವಿರಾಜ್ಗೆ ರಮ್ಯಾ ಸರಿಯಾದ ಜೋಡಿಯಲ್ಲ ಅಂತ ಅನ್ಸುತ್ತೆ. ಹೌದು ಅತ್ತೆ, ವಿರಾಜೆ ಬೇಡ ಅಂದಮೇಲೆ ಯಾರೇನು ಮಾಡೋಕ್ಕಾಗತ್ತೆ? ಇಷ್ಟೆಲ್ಲ ಭಯ ಹುಟ್ಟಿಸಿದ್ರು ಸಾಕಾಗ್ತಿಲ್ವಾ? ಛೇ, ಬ್ರೋಕರ್ ಹತ್ರ ಇನ್ನೊಂದಷ್ಟು ಜಾತಕ ಇರ್ಬೋದಲ್ವಾ ಮಿಥಿಲಾ? ರಾಜಲಕ್ಷ್ಮಿ ಯೋಗ ಇರೋ ಜಾತಕನೆಲ್ಲ ಕಳಿಸಿ ಅಂದಿದೆ. ಅವ್ರು ಒಂದೇ ಜಾತಕ ಕಳಿಸಿದ್ದಾರೆ ಅಂದರೆ ಒಂದೇ ಜಾತಕ ಇತ್ತು ಅನ್ಸುತ್ತೆ. ಛೇ, ಈಗೇನು ಮಾಡೋದತ್ತೆ? ಬ್ರೋಕರ್ ಒಂದು ವಾರದೊಳಗಡೆ ಒಂದೇ ಜಾತಕ ಹುಡುಕಿದ್ದಾರೆ. ಅಲ್ಲ ಮಿಥಿಲಾ, ಇಡೀ ಜಗತ್ತಿನಲ್ಲಿ ರಾಜಲಕ್ಷ್ಮಿ ಯೋಗ ಇರೋ ಹುಡುಗಿ ಒಬ್ಳೇ ಇರ್ತಾಳ? ಇಲ್ಲ ಅಲ್ವಾ? ನೀವು ಹೇಳೋ ಸರಿಯಾಗಿದೆ ಅತ್ತೆ, ನಾನು ಬ್ರೋಕರ್ ಹತ್ರ ಮಾತಾಡ್ತೀನಿ. ಇವತ್ತು ಬೇರೆ ಜಾತಕ ಕೇಳ್ತಾ ಇದ್ದೀರಾ ಅಲ್ವಾ ಅತ್ತೆ? ನಾಳೆ ದಿನ ನೀವೇ ರಮ್ಯಾ ಜಾತಕ ಎಲ್ಲಿದೆ ಕೊಡು ಅಂತ ಕೇಳೋ ಹಾಗೆ ನಾನು ಮಾಡ್ತೀನಿ, ನೋಡ್ತಾ ಇರಿ. ನನ್ನ ಹೆಸರು ಈ ಬೋರ್ಡ್ನ ನನಗೋಸ್ಕರನೇ ಹಿಡ್ಕೊಂಡು ನಿಂತಿರ್ಬೋದಾ? ಹಾಯ್ ಪುಟ್ಟ, ಈ ಬೋರ್ಡ್ ಹಿಡ್ಕೊಂಡು ಯಾಕೆ ನಿಂತಿದ್ಯಾ? ನೀನು ಮಲ್ಲಿನಾ? ಹೌದು, ನನ್ನ ಹೆಸರು ಮಲ್ಲಿನೇ. ತಗೋ. ನಂಗ? ಹೌದು. ಕೆಟ್ಟ ಕನಸೆಲ್ಲ ದೂರ ಹೋಗ್ಲಿ, ಒಳ್ಳೆ ಕನಸು ಸದಾ ನಿಮ್ ಜೊತೆ ಇರ್ಲಿ. ವಿಕ್ಕಿ, ವಿಕ್ಕಿನಾ? ಪುಟ್ಟಿ, ನೀಗಿದನ್ನ ಕೊಟ್ಟೋರು ಎಲ್ಲಿದ್ದಾರೆ? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಏ ಪುಟ್ಟಿ, ನಿಂತ್ಕೋ ನಿಂತ್ಕೋ. ಛೇ, ವಿಕ್ಕಿ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ.
ನಾನು ನೋಡಿದ್ರೆ ಒಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟೋದಕ್ಕೂ ಮುಜುಗರ ಪಟ್ಕೊಂಡು ಅದನ್ನ ಅಲ್ಲೇ ಬಿಟ್ಟು ಬಂದೆ. ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಮಾಡೋಣ. ಅರೆ, ನಾನು ಮಾಡಿರೋ ಫ್ರೆಂಡ್ಶಿಪ್ ಬ್ಯಾಂಡ್ ಇಲ್ಲೇ ಇದೆ. ಓ, ದತ್ತು ಬ್ಯಾಗಲ್ಲಿ ಇಟ್ಟಿರ್ಬೇಕು. ಒಳ್ಳೆ ಕೆಲಸ ಮಾಡಿದ್ದಾನೆ. ವಿಕ್ಕಿಗೆ ಬರಕ್ಕೆ ಹೇಳಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತೀನಿ. ನಾನು ಸುಮ್ಮನೆ ಇದ್ದಷ್ಟು ಎಲ್ಲದೂ ಡಿಲೇ ಆಗ್ತಿದೆ. ವಿರಾಜ್ ಮದುವೆ ಮುಂದೆ ಹೋದಷ್ಟು ರಮ್ಯಾ ನನ್ನ ಮೇಲಿರೋ ನಂಬಿಕೆ ಕಳ್ಕೊಳ್ತಾಳೆ. ನಂಬಿಕೆ ಕಳ್ಕೊಂಡ್ರೆ ಅವಳು ಮನ್ಸಿಗೆ ಬಂದಂಗೆ ಆಡ್ತಾಳೆ. ನಾವು ಹಾಗಾಗಬಾರ್ದು. ವೈಜಯಂತಿ ಅತ್ತೆ ಮನಸ್ಸಲ್ಲಿ ನಾನು ಆಗಲೇ ಭಯನ ಬಿತ್ತಿದ್ದೀನಿ. ನಾನು ಬಿತ್ತಿರೋ ಭಯ ಬೆಳೆದು ಮರ ಹಾಕಬೇಕು. ಆ ಮರನ ನಾನೇ ನನ್ನ ಕೈಯಾರೆ ಕಡಿಬೇಕು. ಹಲೋ, ಎಲ್ಲಿದ್ದೀರಾ? ಒಂದು ಕೆಲಸ ಇದೆ. ಅರ್ಥ ಆಯ್ತು ತಾನೆ? ಕಂಟಕ ಹುಡ್ಕೊಂಬಂದು ಹಾಯ್ ಹೇಳ್ದಾಗಿರ್ಬೇಕಷ್ಟೇ. ಮುಂದಿಂದು ನಾನು ನೋಡ್ಕೊಳ್ತೀನಿ. ನೋಡ್ಕೊಳ್ಳೋದು ತುಂಬ ಇದೆ. ಈಗ ಏನಿದ್ರೂ ಆರಾಮಾಗಿ ಕೂತು ಮಜಾ ಮಾಡೋದಷ್ಟೇ ಬಾಕಿ. ಕಾಲ್ ಮಾಡಿ ವಿಶ್ ಮಾಡೋದಕ್ಕೆ ನೋಡ್ತಿದ್ದೀರಾ? ಮಿಸ್ ಮುಗುದಿ, ನನ್ನ ಸರ್ಪ್ರೈಸ್ ಇನ್ನೂ ಮುಗ್ದಿಲ್ಲ. ವೆಯ್ಟ್. ಈ ವಿಕ್ಕಿ ಯಾಕೆ ಫೋನೇ ಪಿಕ್ ಮಾಡ್ತಿಲ್ಲ? ಮೋಸ್ಟ್ಲಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಆಮೇಲೆ ಟ್ರೈ ಮಾಡ್ತೀನಿ. ಮನೆಗೆ ಹೋಗಿ, ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಕಾಯ್ತಿದೆ. ಅಯ್ಯೋ, ಹೊರಟೆ ಬಿಟ್ರಾ? ಇರಿ, ನಾನು ಬರ್ತೀನಿ. ತಗೊಳ್ಳಿ ಮೇಡಮ್, ನಿಮಗೆ ಪಾರ್ಸಲ್ ಬಂದಿದೆ. ಅಣ್ಣ, ನನಗ? ಹೌದು, ನಿಮಗೆ. ಈ ವಿಕ್ಕಿ ಇಲ್ಲಿಗೂ ಬಂದಿದ್ರಾ? ಪಾಪ ವಿಕ್ಕಿ, ಫ್ರೆಂಡ್ಶಿಪ್ ಡೇಗೆ ವಿಶ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ನಮ್ಮನೆ ಗಿಫ್ಟ್ ಕಳಿಸಿದ್ರೆ ಪರವಾಗಿಲ್ಲ, ಆದರೆ ಇಲ್ಲಿ ಕಳಿಸಿದ್ರೆ ಏನಾಗುತ್ತೆ ಅಂತ ವಿಕ್ಕಿಗೆ ಹೇಳಬೇಕು. ಮೊದಲು ವಿಕ್ಕಿಗೆ ಕಾಲ್ ಮಾಡಬೇಕು. ಮಲ್ಲಿ, ಬಂದ್ಯಾ? ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಸರ್. ಇಲ್ಲಿ ಬೇಡ, ಪಾರ್ಟಿ ಪ್ಲಾನ್ ಎಲ್ಲ ಲೀಕ್ ಆಗುತ್ತೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಸರ್ಪ್ರೈಸ್ ಹಾಳಾಗತ್ತೆ. ಹೊರಗೋಗಿ ಮಾತಾಡೋಣ ಬಾ. ಅಣ್ಣ, ಅತ್ತಿಗೆ, ಅಣ್ಣ, ಅಣ್ಣ. ಏನಾಯ್ತು ಶಾಶ್ವತಿ? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಣ್ಣ, ವಿರಾಜ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ.
ಆಗ್ತಿದ್ಯಾ ಶಾಶ್ವತಿ? ಏನಾಯ್ತು? ವಿರಾಜ್ ಹೇಗಿದ್ದಾನೆ? ಅದಕ್ಕೆ ವಿರಾಜ್ ರೋಡ್ ಕ್ರಾಸ್ ಮಾಡುವಾಗ ಬೈಕ್ ಅವ್ನು ಬಂದು ಗುದ್ದಿದ್ದಂತೆ. ಅವಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಯಾವ ಹಾಸ್ಪಿಟಲ್ ಶಾಸ್? ನಾವೀಗಲೇ ಹೋಗೋಣ. ಬೇಡ ಮಿಥಿಲ, ಅವ್ರು ಆಲ್ರೆಡಿ ಹಾಸ್ಪಿಟ್ಲಿಂದ ಹೊರಟಿದ್ದಾರೆ, ಇಲ್ಲಿಗೆ ಡೈರೆಕ್ಟಾಗಿ ಬರ್ತಿದ್ದಾರೆ. ವಿರಾಜ್ ಹೇಗಿದ್ದಾನಂತೆ? ಅವ್ನಿಗೇನೂ ಆಗಿಲ್ಲ ತಾನೆ? ಈಗ ಆರಾಮಾಗಿದ್ದಾನೆ ಅಂತ ಅವಿ ಹೇಳ್ತಿದ್ದ. ಅದಕ್ಕೆ ನಾವು ಗಾಬರಿ ಆಗ್ಬಾರ್ದು ಅಂತ ಹಂಗೆ ಹೇಳಿರ್ತಾನಷ್ಟೇ. ಈ ವಿರಾಜಿಗೆ ಸ್ವಲ್ಪ ಆದ್ರೂ ಜಾಗ್ರತೆ ಬೇಡವಾ? ಇಲ್ಲ ರೀ, ನಮ್ಮ ವಿರಾಜ್ ಕೇರ್ಲೆಸ್ ಆಗಿರಲ್ಲ. ಆದ್ರೂ ಯಾಕೆ ಹೀಗಾಯ್ತು? ಏನೋ ನಮ್ಮ ವಿರಾಜ್ ಅಣ್ಣಂಗೆ ಆಚಾರ ಅಷ್ಟೇ. ಅವ್ರು ಆರಾಮಾಗಿದ್ರೆ ಅಷ್ಟೇ ಸಾಕು. ಗುರುಗಳು ವಿರಾಜ್ಗೆ ಕಂಟಕ ಇದೆ ಅಂತ ಹೇಳಿದ್ರು. ಹೀಗಾಗ್ತಾ ಇರೋದು ನೋಡ್ತಿದ್ರೆ ಕಂಟಕ ತೊಂದರೆ ಕೊಡೋಕೆ ಶುರು ಮಾಡಿದೆ ಅಂತ ಅನಿಸ್ತಿದೆ. ಇವತ್ತು ಜನ ಜಾಸ್ತಿ ಆಗ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ ಮಲ್ಲಿ. ಪರವಾಗಿಲ್ಲ ಸರ್, ನಾನು ಅಡ್ಜಸ್ಟ್ ಮಾಡ್ತೀನಿ. ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಮಾಡ್ತಿದ್ಯಾ ತಾನೆ? ಹೌದು ಸರ್, ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನೆನ್ನೆನೇ ನಾಗೋಣನ ಕೈಲಿ ತರಿಸಿದ್ದೀನಿ. ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನದ ಅಡುಗೆ ಆಗಿದ ಕೂಡಲೇ ಪಾರ್ಟಿಗೂ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡ್ತೀನಿ. ಗುಡ್ ಗುಡ್. ನಿನ್ನೆ ಲಿಸ್ಟ್ ಜೊತೆ ಇವತ್ತಿನೊಂದಷ್ಟು ಲಿಸ್ಟ್ ಇದೆ. ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಸೀಕ್ರೆಟಾಗಿ ಕೇಳಿ ತಿಳ್ಕೊಂಡಿದ್ದೀನಿ. ಇದರಲ್ಲಿದೆ, ಇದೆಲ್ಲ ಮಾಡು. ಇದೆಲ್ಲ ಸೇರಿ ಅಡುಗೆ ಜಾಸ್ತಿ ಆಗಲ್ವಾ ಸರ್? ಇಲ್ಲ ಇಲ್ಲ, ಎಲ್ಲ ರುಚಿ ನೋಡೋಕೆ ಎಷ್ಟು ಬೇಕೋ ಅಷ್ಟೇ ಮಾಡು. ಐಟಮ್ಸ್ ಜಾಸ್ತಿ ಇರಲಿ, ಕ್ವಾಂಟಿಟಿ ಕಡಿಮೆ ಇರಲಿ. ಅಂದರೆ ಯಾರು ಒಂದು ಐಟಮ್ನ ಹೊಟ್ಟೆ ತುಂಬ ತಿನ್ನಲ್ವಾ? ಇಷ್ಟೆಲ್ಲ ಐಟಮ್ಸು ಒಂದೊಂದು ಸ್ಪೂನ್ ರುಚಿ ನೋಡ್ತಾ ಇದ್ರೆ ಅಲ್ಲಿಗೆ ಹೊಟ್ಟೆ ತುಂಬುತ್ತಲ್ಲ. ಯಾಕೆ ಮಲ್ಲಿ, ಇಷ್ಟು ಐಟಮ್ ಮಾಡೋಕ್ಕೆ ಕಷ್ಟ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಸರ್, ಇದನ್ನೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಹಾಗೆಲ್ಲ ಏನಿಲ್ಲ ಸರ್. ನಮಗೆಲ್ಲ ಪಾರ್ಟಿ ಅಂದರೆ ಒಂದೇ ಐಟಮ್ನ ಹೊಟ್ಟೆ ತುಂಬ ತಿನ್ನೋದು. ಹೆಚ್ಚು ಅಂದರೆ ಕೊನೆಯಲ್ಲಿ ತುಂಬಿರೋ ಹೊಟ್ಟೆಲ್ಲೂ ಚಪ್ಪರಿಸ್ಕೊಂಡು ಪಾಯಸ ತಿನ್ನೋದು. ನಮಗೆಲ್ಲ ಅದೇ ಪಾರ್ಟಿ. ಆದರೆ ಇಲ್ಲಿ ನಾವೆಲ್ಲ ಹೊಟ್ಟೆ ತುಂಬಿಸ್ಕೊಳ್ದೆ ಬರೀ ಬಾಯಿ ರುಚಿ ನೋಡ್ತೀವಿ ಅಂತನಾ? ಕೇಳಿನೇ ಶಾಕ್ ಆಗ್ತಿದ್ಯಾ ನಿಂಗೆ? ಶಾಕ್ ಏನಿಲ್ಲ ಸರ್, ಹೀಗೂ ಇರುತ್ತಾ ಅಂತ ಆಶ್ಚರ್ಯ ಆಗ್ತಿದೆ. ನನಗಿದೆಲ್ಲ ಹೊಸ್ತಲ್ವಾ. ಹರ್ಷಿತ್ ಸರ್, ಬೇಗ ಬನ್ನಿ, ಎಲ್ಲರೂ ನಿಮ್ಮನ್ನ ಕರಿತಿದ್ದಾರೆ. ಯಾಕೋ, ಏನಾಯ್ತು? ಯಾಕೆಷ್ಟು ಗಾಬರಿಲಿದ್ಯಾ? ಅಯ್ಯೋ, ಗಾಬರಿ ಆಗದೆ ಇರುತ್ತಾ? ವಿರಾಜನ ಆಶ್ರಯ ಮಾಡ್ಕೊಂಡ್ ಬಂದಿದ್ದಾರೆ. ಏನು, ನಮ್ ವಿರಾಜ? ಬೇಗ ಬನ್ನಿ. ಅಣ್ಣ ಸರ್ ಏನು ಮಾಡ್ಕೊಂಡ್ರೋ ಏನೋ. ವಿರಾಜ್, ತುಂಬ ನೋವಾಗ್ತಿದ್ಯೇನೋ? ಇಲ್ಲಮ್ಮ, ಸ್ವಲ್ಪ ತರ್ಚಿದೆ, ಕಾಲು ಉಳುಕಿದೆ, ಬೇರೇನಿಲ್ಲ. ರೋಡಲ್ಲಿ ಹೋಗುವಾಗ ನಿನ್ ಗಮನ ಎಲ್ಲಿರುತ್ತೋ? ಬೈಕ್ ಬಂದಿದ್ದು ಕಾಣ್ಲಿಲ್ವಾ ನಿಂಗೆ? ಅಣ್ಣ, ಕಂಡಿದ್ರೆ ಅವ್ನು ಗುದ್ದಿಸ್ಕೊಂಡು ಬರ್ತಿದ್ನಾ? ವಿರಾಜ್ ಮೊದಲೇ ನೋವಲ್ಲಿದ್ದಾನೆ, ಸುಮ್ಮನೆ ಅವನಿಗೆ ಬೈಬೇಡ. ಡಾಕ್ಟ್ರ್ ಏನಂದ್ರು? ಡಾಕ್ಟ್ರು ಪೇನ್ ಕಿಲ್ಲರ್ ಕೊಟ್ಟಿದ್ದಾರೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಮ್ಮ, ನಂಗಂಥದ್ದು ಏನೂ ಆಗಿಲ್ಲ, ನೀನು ಸ್ವಲ್ಪ ಆರಾಮಾಗಿರು. ಈಗ ರಿಯಾ ಇದ್ದಿದ್ರೆ ನಾನು ಡ್ಯಾನ್ಸ್ ಮಾಡೇ ತೋರಿಸ್ತಿದ್ದೆ, ನನಗೇನೂ ಆಗಿಲ್ಲ ಅಂತ. ವಿರಾಜ್, ನಿಂಗೆ ಬರೀ ಹುಡುಗಾಟನೆ. ಅಭಿ, ಎಕ್ಸ್ರೇ ಎಲ್ಲ ಮಾಡಿಸಿದ್ಯಾ? ಹಾಂ, ನೀವೇನು ಚಿಂತೆ ಮಾಡಬೇಡಿ, ಕಾಲ್ಗೇನಾಗಲಿಲ್ಲ. ಬೈಕ್ ತಾಗಿರೋ ಫೋರ್ಸಿಗೆ ಸ್ವಲ್ಪ ಊದ್ಕೊಂಡಿದೆ ಅಷ್ಟೇ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂದಿದ್ದಾರೆ. ಹಾಗಾದ್ರೆ ಸುಮ್ಮನೆ ರೆಸ್ಟ್ ಮಾಡು. ನೋವು ಕಮ್ಮಿ ಆಗೋ ತನಕ ಆಫೀಸ್ ಕಡೆ ತಲೆ ಹಾಕ್ಬೇಡ. ಅಪ್ಪ, ಒಂದು ಸಣ್ಣ ಆಕ್ಸಿಡೆಂಟ್ಗೆ ಮನೇಲೆ ಕೂತ್ಕೋಬೇಕಾ? ವಿರಾಜ್, ನನ್ನ ಕೈಯಿಂದ ಬೈಸ್ಕೊಳ್ತೀಯ? ಸಣ್ಣ ಆಕ್ಸಿಡೆಂಟ್ ಅಂತ ಲೈಟಾಗಿ ಮಾತಾಡಬೇಡ. ಅದೇ ಮತ್ತೆ, ಪುಣ್ಯಕ್ಕೆ ಇಷ್ಟ ಆಯ್ತಲ್ಲ ಅಂತ ಸಮಾಧಾನ ಮಾಡ್ಕೊಳ್ಬೇಕೆ ಹೊರತು ಇಷ್ಟೇನ ಆಗಿದ್ದು ಅಂತ ಅಲಕ್ಷ್ಯ ತೋರಬಾರ್ದು. ಮೊದಲೇ ನಿನಗೆ ಕಂಟಕ ಇದೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಕಂಟಕನ? ಹೌದು, ನಿನಗೆ ಕಂಟಕ ಇದೆ ಅಂತ ಗುರುಗಳು ಹೇಳಿದ್ದಾರೆ. ಅದಕ್ಕೇನಾದರೂ ಮಾಡಬೇಕು ಅಲ್ವಾ ಮಿಥಿಲ್? ಮಿಥಿಲ ಎಲ್ಲಿ ಹೋದ್ಲು? ಗಿಲ್ಲೇ ಇದ್ಲಲ್ಲ.
ಮಿಥಿಲಾ